ದೆಹಲಿಯಲ್ಲಿ ಏನು ನಿನ್ನೆ ಸ್ಫೋಟ ಆಗಿ ಸುಮಾರು 10 ಜನ ಮರಣ ಹೊಂದಿದ್ದಾರೆ. ಈ ಘಟನೆ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ, ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಮತ್ತು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಪಾಕಿಸ್ತಾನ ಪ್ರೇರಿತವಾದಂಥ ಭಯೋತ್ಪಾದನಾ ಚಟುವಟಿಕೆ ಇರಬಹುದು ಅನ್ನೋ ಒಂದು ಮಾಹಿತಿ ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈಲುಗಳಲ್ಲಿ ಮುಖಾಂತರ ಇಲ್ಲಿರುವಂಥ ಭಯೋತ್ಪಾದಕರು ಮಾಡರ್ನ್ ವೆಪನ್ಗಳನ್ನು, ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ಬಳಕೆ ಮಾಡಿ ಪರಪ್ಪನ ಅಗ್ರಹಾರದಿಂದ ಈ ಟೆರರಿಸ್ಟ್ ಅಂದರೆ ಡೆಲ್ಲಿಯಲ್ಲಾಗಿರುವಂಥ ಘಟನೆ ಏನಿದೆ, ಡೆಲ್ಲಿಯಲ್ಲಾಗಿರುವಂಥ ಬ್ಲಾಸ್ಟ್ ಏನಿದೆ, ಮಾಡಿರೋ ವ್ಯಕ್ತಿಗಳೇನಿದ್ದಾರೆ, ಇಲ್ಲಿ ಪರಪ್ಪನ ಅಗ್ರಹಾರದಿಂದ ಇವನು ಮೊಬೈಲ್ ಮುಖಾಂತರ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದ. ಇದರೆಲ್ಲ ಇವನ ಪಾತ್ರ ಏನಿದೆ, ಇವನೇ ನೇರವಾಗಿ ಭಾಗಿಯಾಗಿದ್ದಾನ, ಪರೋಕ್ಷವಾಗಿ ಭಾಗಿಯಾಗಿದ್ದಾನ, ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದನ್ನು ಕೂಡ ತನಿಖೆ ಮಾಡಬೇಕಾಗಿದೆ. ಆ ಆ್ಯಂಗಲಲ್ಲಿಯೂ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕಾದ್ರೆ ನಾನು ನೆನ್ನೆನೇ ಆಗ್ರಹ ಮಾಡಿದ್ದೀನಿ, ಇದನ್ನು NIAಗೆ ಕೊಡಬೇಕು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ನೆನ್ನೆನೇ ಹೇಳಿದ್ದೀನಿ. ಇವತ್ತೂ ಅದನ್ನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಇವರು ಭಾಳ ದಿನಗಳಿಂದ ಈ ಪರಪ್ಪನ ಅಗ್ರಹಾರದಲ್ಲಿ ಯಾವ್ಯಾವ ಟೆರರಿಸ್ಟ್ ಜೊತೆ ಮಾತಾಡಿದ್ದಾನೆ, ಮತ್ತು ಅವ್ರಿಗೆ ಎಕ್ವಿಪ್ಮೆಂಟ್ ಕೊಟ್ಟೋರು ಯಾರು, ಆ ಮೊಬೈಲ್ಗಳನ್ನು ಸಪ್ಲೈ ಮಾಡಿದವರು ಯಾರು, ಅದರಿಂದ ಇರುವಂಥ ಭಯೋತ್ಪಾದಕರು ಯಾರು, ಅದರಿಂದ ಇರುವಂಥ ರಾಜಕಾರಣಿಗಳು ಯಾರು, ಇವೆಲ್ಲ ಬಯಲಿಗೆ ಬರಬೇಕಾಗಿದೆ. ಇದು ರಾಷ್ಟ್ರದ್ರೋಹದ ಕೆಲಸ ಮತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟಂಥದ್ದು. ಇವತ್ತು ಅಮಾಯಕವಾಗಿ ಒಂದು 10 ಜನ ಸತ್ತಿದ್ದಾರೆ. ಈಗಾಗಲೇ ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ಈ ಭಯೋತ್ಪಾದಕರು ಇದ್ದಾರಲ್ಲ ಇವರೆಲ್ಲ ಬಡವರು, ಅವ್ರಿಗೇನು ಕೆಲಸ ಇರಲಿಲ್ಲ, ಅವಿದ್ಯಾವಂತರು, ಅವ್ರಿಗೆ ಗೊತ್ತಿಲ್ದಿರ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕಾಂಗ್ರೆಸ್ ವಲಯದಲ್ಲಿ ನಾವು ಕೇಳ್ತಾ ಇದ್ದೀವಿ ನಿರಂತರವಾಗಿ. ಅವ್ರಿಗೆ ಎಜುಕೇಷನ್ ಲೆವೆಲ್ ಇಲ್ಲ, ಅದಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಕ್ಷಮಿಸ್ಬಿಡಿ ಅನ್ನೋ ರೀತಿ. ಆದರೆ ಈಗ ಸಿಕ್ಕಾಕೊಂಡಿರೋರೆಲ್ಲರೂ ಕೂಡ ಡಾಕ್ಟರ್ಸು, ಇಂಜಿನಿಯರ್ಸು, ಈ ಥರದ ವ್ಯಕ್ತಿಗಳೇ ಸಿಕ್ಕಾಕೊಂಡಿರೋದು. ಅಂದರೆ ಇವರು ಯಾವ ರೀತಿ ಟೆಕ್ನಾಲಜಿಯನ್ನು ಬಳಕೆ ಮಾಡಬೇಕು ಮತ್ತು ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಟೆಕ್ ಭಯೋತ್ಪಾದಕರು ಇರಲ್ಲ. ಇಂಥವರ ಬಗ್ಗೆನೂ ಕೂಡ ಇನ್ನು ಮುಂದೆ ಎಚ್ಚರಿಕೆ ಇರಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರನೂ ಕೂಡ ಗಮನ ಹರಿಸಬೇಕು.